ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಎನ್ ಪಿ. ಬನ್ನಿ ನೈಟಲ್ಲಿ ಗೋವಾ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ಒಂದೊಳ್ಳೆ ನಾಟಿ ಸ್ಟೈಲ್ ನಮ್ಮ ಕಡೆ ಊಟ ಮಾಡಿ ನಾವು ಹೋಗಿದ್ದೆ ರೌಂಡ್ಸ್ ಹೊಡಿಯೋಕ್ಕೆ. ನಮಗ್ ಕಂಡಿದೆ ಬಿಗ್ ಡ್ಯಾಡಿ ಅನ್ನೋ ಬೃಹತ್ತಾಕಾರದ ಹಡಗು. ನನಗೆ ಅದ್ರ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲ, ಸೊ ಹಾಗೆ ನಾನು ಅದನ್ನ ಸ್ಕಿಪ್ ಮಾಡಿದೆ. ನಾನು ನೆಕ್ಸ್ಟ್ ವಿಸಿಟ್ ಮಾಡಕ್ ಹೋಗಿದ್ದೆ ಗೋವಾದಲ್ಲಿ ಫೇಮಸ್ ಆಗಿರುವಂತ ಬಾರ್ಗಳನ್ನ ನೋಡಕ್ಕೆ. ಕೆಲವೊಂದ್ ಕಡೆ ಜನಗಳನ್ನ ಹೇಗೆ ಬಕ್ರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಕೇಳಿದ್ ಮ್ಯಾನ್ಷನ್ ಹೌಸ್, ಅವ್ರು ತೋರಿಸಿದ್ದು ಮಾನ್ಸೂನ್ ಹೌಸ್. ನಾವು ಕೇಳಿದ್ದು ರಾಯಲ್ ಸ್ಟ್ಯಾಗ್, ಅವ್ರು ತೋರಿಸ್ತಾ ಇದ್ದು ರಾಯಲ್ ಸ್ಟೇಕ್ಸ್. ಅವ್ರು ತುಂಬಾ ಕನ್ವಿನ್ಸ್ ಮಾಡ್ತಾರೆ, ತುಂಬಾ ಕಮ್ಮಿ ದುಡ್ಡು ತಗೊಳ್ಳಿ ಸರ್, ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ. ಹುಷಾರು ಗೈಸ್, ಗೋವಾ ಬಂದಾಗ ಬಿ ಕೇರ್ಫುಲ್ ಅಂತಾನೆ ಹೇಳ್ತೀನಿ ನಾನು. ಓಕೆ, ಇದಿಷ್ಟು ಬಾರ್ ಬಗ್ಗೆ. ಈಗ ನೆಕ್ಸ್ಟ್ ನೈಟ್ ಅಲ್ಲಿ ಗೋವಾ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ನೀವೇನ್ ಹೇಳಿ ಫ್ರೆಂಡ್ಸ್, ಬೆಳಗ್ಗೆ ಗೋವಾ ನೋಡೋದಕ್ಕೂ ರಾತ್ರಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಇಲ್ಲಿನ ಕಲ್ಲಂಗೋಟ್ ಮತ್ತೆ ಬಾಗಾ ಬೀಚ್ ಅಂತೂ ಬರೀ ಲೈಟಿಂಗ್ಸ್ ಎಲ್ಲ ಮಿಂಚ್ತಾ ಇರುತ್ತೆ ನೈಟ್ ಅಲ್ಲಿ. ನೀವೇನಾದ್ರೂ ಬೀಚ್ ಪ್ರಕಾರ ನೈಟ್ ಸೆಲೆಬ್ರೇಷನ್ ಅಥವಾ ಪಾರ್ಟಿ ಮಾಡೋದಿದ್ರೆ ಗೋವಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಳಿಗೆ ನನ್ನ ಲೈಕ್ ಮತ್ತೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.